ನಮಸ್ತೆ ಎಲ್ಲರಿಗೂ. ಇವತ್ತಿನ ಗಾರ್ಡನ್ ಅಪ್ಡೇಟಲ್ಲಿ ಸ್ವಲ್ಪ ಹೂವಿನ ಗಿಡಗಳು ಗಂಟಲು ಕಟ್ಕೊಂಡಿದ್ದೆ, ದಯವಿಟ್ಟು ಕ್ಷಮಿಸಿ. ಸ್ವಲ್ಪ ನಾನು ಹೇಗಿದ್ದೀನಿ ಅಂತ ತುಂಬ ಜನ ಕೇಳಿದರು. ಆಮೇಲೆ ನನಗೆ ಕಮೆಂಟ್ ಹಾಕಿ ಕೇಳಿದರು, ಫೋನ್ ಮಾಡಿ ಕೇಳಿದರು ಹೆಂಗಿದ್ದೀರಾ ಅಂತ. ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನಾನು ಹೆಂಗಿದ್ದೀನಿ ಅಂತ ನೋಡಿಸ್ತೀನಿ. ಅದು ಸ್ವಲ್ಪ ಪರವಾಗಿಲ್ಲ ಇವಾಗ. ನೋಡಿ, ಇದು ಮಧುಮಾಲತಿ. ಈ ವರ್ಷ ಆ ಥರ ಬಳ್ಳಿ ಥರ ಬಂದಿರೋದಕ್ಕೆ ಪ್ರತಿಯೊಂದು ಬ್ರಾಂಚಸ್ಸಲ್ಲೂ ಹೂವು ಇದೆ. ಖುಷಿಯಾಗುತ್ತೆ. ಇದೂ ಅಷ್ಟೇ, ನೋಡೋಕೆ ಅಂದವಾಗಿರುತ್ತೆ. ಬಂದ ತಕ್ಷಣ ಈ ಥರ ಬಳ್ಳಿಗಳು, ಆಲ್ಮಂಡ ಈ ಥರದ್ದು ಬಳ್ಳಿ ಟೈಪಲ್ಲಿ ಹೂವು ಜಾಸ್ತಿ ಬಿಡುತ್ತಲ್ಲ, ಅಂಥವು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಗಿಡಗಳಿದ್ದರೆ ನೀವು ಗಾರ್ಡನ್ನು ನೋಡೋಕೆ ಬರ್ತೀಯ. ಎಂಟ್ರೆನ್ಸ್ ಅಂದರೆ ಗಾರ್ಡನ್ಗೆ ಬಂದ ತಕ್ಷಣ ಫಸ್ಟು ಕಾಣೋ ಥರ ಹೂವಿನ ಗಿಡಗಳು ಹಾಕ್ಕೊಂಡ್ರೆ ನೋಡೋಕೆ ಅಟ್ರಾಕ್ಷನ್ ಇರುತ್ತೆ. ಆಮೇಲೆ ಸ್ವಲ್ಪ ಹಣ್ಣಿನ ಗಿಡ, ಆಮೇಲೆ ತರಕಾರಿ ಗಿಡ, ಈ ಥರ ಇಟ್ಕೊಂಬಿಟ್ರೆ ಸ್ಟೆಪ್ ಬೈ ಸ್ಟೆಪ್ಪು ಚೆನ್ನಾಗಿರುತ್ತೆ. ತರಕಾರಿ ಗಿಡಗಳು ಯಾಕೆ ಹಿಂದೆಯೇ ಇಡಬೇಕು ಅಂತ ಹೇಳ್ತೀನಿ ಅಂದರೆ, ಬಂದ ತಕ್ಷಣ ತರಕಾರಿ ಅವು ಬೇರೆಯವ್ರಿಗೆ ಕಂಡ್ರೆ ಒಬ್ಬೊಬ್ರ ಕಣ್ಣು ಒಂಥರ ಇರೋಲ್ಲ ಅಲ್ವ. ಅದರಿಂದ ಸ್ವಲ್ಪ ಇವೆಲ್ಲ ಹೂವು ಅದ್ರ ಮೇಲೆ ಮುಂದೆ ಕಣ್ಣು ಬಿದ್ದು ಮುಂದೆ ಇದ್ದಾಗ ಅವು ಸ್ವಲ್ಪ ಚೆನ್ನಾಗಿ ಬೆಳೀತವೆ. ನೋಡಿ, ಇವತ್ತು ಅರಳಿರವ ದಾಸವಾಳದ ಹೂವು ತೋರಿಸ್ತಾ ಇದ್ದೀನಿ. ದಾಸವಾಳದ ಹೂವು ಸ್ವಲ್ಪ ಹಣ್ಣಿನ ಗಿಡ ತೋರಿಸ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೊಂಥರ ದಾಸವಾಳ. ಆಮೇಲೆ ಇದಂತೂ ನಾಟಿದು, ನಿಮಗೆ ಗೊತ್ತಿರೋಂಗೆ ಎಣ್ಣೆ ಮಾಡೋಕ್ಕೆಲ್ಲ ತುಂಬ ಯೂಸ್ ಮಾಡ್ತಾರೆ. ಅಥವಾ ರುಬ್ಬಿಬಿಟ್ಟು ಸೀಗೆಕಾಯಿ ಅಥವಾ ಶಾಂಪೂಲ್ಲಿ ಕಲಸಿ ಹಾಕ್ಕೊಳ್ತಾರೆ, ಕೂದಲು ಚೆನ್ನಾಗಿರುತ್ತೆ ಅಂತ. ನಾನು ಈ ಸರಿ ಎಣ್ಣೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಮಾಡಬೇಕು ಎಣ್ಣೆ. ಭೃಂಗರಾಜ ಇದೆ, ಕೇಶವರ್ಧಿನಿ, ಇದೆಲ್ಲ ಹಾಕ್ಬಿಟ್ಟು ಮಾಡಿದರೆ ನಾವು ಮನೆಯಲ್ಲೇ ಕೂದಲಿಗೆ ತುಂಬ ಚೆನ್ನಾಗಿರೋ ಎಣ್ಣೆ ಮನೆಯಲ್ಲೇ ತಯಾರಿಸ್ಕೋಬೋದು. ಹೊರಗಡೆ ತುಂಬ ರೇಟ್ ಇದೆ ಎಣ್ಣೆ. ಆದ್ದರಿಂದ ನಾನು ಹೇಳೋದು ಅಷ್ಟೇ, ನಾನು ಎಣ್ಣೆ ಮಾಡಿರೋ ವಿಡಿಯೋಗಳು ಕೂಡ ಹಾಕಿದ್ದೀನಿ. ಇಷ್ಟ ಇದ್ದವ್ರು ನೋಡ್ಬೋದು. ಇದು ಸೌಭಾಗ್ಯ, ಆಮೇಲೆ ಅವರು ಬಂದಿದ್ರಲ್ಲ, ಅವ್ರು ತಂದಿದ್ದಿದ್ದು. ಇದು ನಾಟಿನೇ, ಕಟಿಂಗ್ ಇಟ್ಟರೆ ಬರುತ್ತೆ. ಇದು ಕಟಿಂಗ್ ಇಟ್ಟರೆ ಬರುತ್ತೆ, ನೀವು ಬೆಳೆಸ್ಕೋಬೋದು ಅದನ್ನು. ಕಟಿಂಗಿಂದ ಬಂದಿರೋ ಈಸಿಯಾಗಿ ಬರುತ್ತೆ. ಇವಾಗ ಸ್ವಲ್ಪ ಮಳೆಗಾಲ ಅಲ್ವ, ಡಿಸೆಂಬರ್ವರೆಗೂ ನೀವು ಬಿಡ್ಬೋದು. ಆಮೇಲೆ ಜನವರಿ ಫೆಬ್ರವರಿಯಿಂದ ದಾಸವಾಳದ ಗಿಡ ಮುಟ್ಟಕ್ಕೆ ಹೋಗಬೇಡಿ. ಅಲ್ಲಿಂದ ಫೆಬ್ರವರಿ ಮೇಲೆ ಮಾಡಿದ್ರೆ ಸರಿ ಹೋಗುತ್ತೆ. ಬೇಸಿಗೆ ಬಂದಾಗ ಅಲ್ಲಿವರೆಗೂ ಅವು ನಿದ್ರಾವಸ್ಥೆಯಲ್ಲಿ ಇರುತ್ತವೆ. ನಾವು ಅವಾಗ ಡಿಸ್ಟರ್ಬ್ ಮಾಡಬಾರ್ದು. ದಾಸವಾಳದ ಗಿಡ ಮಾತ್ರ ತುಂಬ ಜನ ಟೈಮ್ ಗೊತ್ತಿಲ್ಲದೇ ಯಾವ್ಯಾವ ದಾಸವಾಳದ ರೀಪಾಟ್ಗಳು ಪ್ರೂನ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿಬಿಟ್ಟು ಕಳ್ಕೊಂಡವರು ಇದ್ದಾರೆ. ಅದು ಮಾಡಿದವ್ರಿಗೆ ಗೊತ್ತಿರುತ್ತೆ. ಒಬ್ಬೊಬ್ರು ಹೇಳ್ತಾರೆ ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಬಿಡೋದು ಅಂತ. ನೀವು ಮಾಡಬೇಡಿ. ನನ್ನ ಅನುಭವ ಕಂಡಂಗೆ ನಾನು ಬೇಸಿಗೆಗಾಲದಲ್ಲೇ ಜಾಸ್ತಿ ತುಂಬ ಜನ ಮಾಡೋದು, ಅಥವಾ ಮಳೆಗಾಲ. ಅದು ಬಿಟ್ಟರೆ ಮಧ್ಯದಲ್ಲಿ ಮಾಡಲ್ಲ. ಬೇಸಿಗೆಯಲ್ಲಿ ಮಾಡ್ಬೋದು ದಾಸವಾಳ. ಬೇಸಿಗೆಯಲ್ಲಿ ಏನಂದರೆ ಸ್ವಲ್ಪ ರೀಪಾಟ್ ಮಾಡಿರೋ ಗಿಡಗಳು ಕೇರ್ ಮಾಡಬೇಕಷ್ಟೆ. ಇದು ನೋಡಿ, ಪ್ಯಾಷನ್ ಫ್ರೂಟು ಹಣ್ಣೆಲ್ಲ ಬಿಡ್ತಾಯಿದೆ, ಇವಾಗ ಸ್ಟಾರ್ಟ್ ಆಗಿದೆ. ಇದೇ ವರ್ಷ ನಾನು ಬೀಜ ಹಾಕಿ ಬೆಳೆಸಿದ್ದು. ಮೊದಲದು ಮದರ್ ಪ್ಲ್ಯಾಂಟು ಅವಾಗ ಕೆಲಸ ಮಾಡ್ಬೇಕಾದ್ರೆ ಹೋಯ್ತು. ಇವಾಗ 2 ಕಡೆ ಬಂದಿತ್ತು. ಅದು ಒಂದು ಕಡೆ ಇನ್ನೂ ಚಿಕ್ಕ ಪಾಟಲ್ಲೇ ಇದೆ. ಇದು ದೊಡ್ಡ ಪಾಟಲ್ಲಿ ನೆಟ್ಬಿಟ್ಟಿದೆ ಅಲ್ವಾ, ಕೆಲಸ ಎಲ್ಲ ಆದಮೇಲೆ. ಅದರಿಂದ ತುಂಬ ಚೆನ್ನಾಗಿ ಬೆಳ್ಕೊಂಡು ಕಾಯೆಲ್ಲ ಸ್ಟಾರ್ಟ್ ಆಗಿದೆ. ಇದು ವರ್ಷದೊಳಗೆ ಬೀಜ ಹಾಕಿದ್ರೆ, ಹಣ್ಣು ತಿಂದು ಬೀಜ ಹಾಕಿದ್ರೆ ವರ್ಷದೊಳಗೆ ಹಣ್ಣು ಬಿಡುತ್ತೆ ನಿಮಗೆ. ಇದು ಚೇಪೆಕಾಯಿ ಗಿಡ. ಇವೂ ಅಷ್ಟೇ, ಕಾಯಿ ಈ ಥರ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ. ಇದಕ್ಕೆ ನಾವು ಗೊಬ್ಬರ ಕೊಟ್ಟಿಲ್ಲ, ಬರೀ ಕಿಚನ್ ವೇಸ್ಟು ಮಣ್ಣಲ್ಲಿ ತೆಗೆದು ಹಾಕ್ತಾ ಇರೋದು ಅಷ್ಟೇ. ಅಷ್ಟಕ್ಕೇ ಬಿಡುತ್ತೆ. ನೀವು ಗೊಬ್ಬರ ತರೋಕ್ಕಾಗದೇ ಇದ್ರೂ ಮನೇಲಿ ಸುಮಾರು ಕಿಚನ್ ವೇಸ್ಟ್ ಬರುತ್ತೆ ದಿನ. ಅದನ್ನೇ ಮಣ್ಣಲ್ಲಿ ಹಾಕ್ತಾ ಇರ್ಬೋದು, ನಿಧಾನವಾಗಿ ಕೊಳೆಯುತ್ತೆ. ಇದು ನೋಡಿ, ಕೆಂಪು ಪೇರಳೆ ಅಂತೀವಲ್ಲ ಅದು. ಫಸ್ಟು ಇದು 4ನೇ ಸರಿ ಕಾಯಿ ನಿಂತಿದ್ದಾವೆ. ಮೊದಲೊಂದು ಸರಿ ಚಿಕ್ಕದಿದ್ದಾಗಲೇ ಹೂವಾಗಿ ಉದುರೋಯ್ತು. ಆಮೇಲೆ 2 ಕಾಯಿ ಚಿಕ್ಕದಿದ್ದಾಗೆ ಉದುರೋಯ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಕಾಯಿ ದೊಡ್ಡವಾದ್ಮೇಲೆ ಉದುರೋಯ್ತು. ಇದು ಆಪಲ್ ಬೇರು ನೋಡಿ, ಈ ಸರಿ 4 ಬಿಟ್ಟಿದೆ. ಆಮೇಲೆ ಸೈಜು ತುಂಬ ಚೆನ್ನಾಗಿದೆ. ಆಮೇಲೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ. 4 ಇಲ್ಲಿ 3 ಇದೆ, ಆ ಕಡೆ ಒಂದಿದೆ, 4 ಇದೆ. ಇವತ್ತು ಒಂದು ಕಲರ್ ತುಂಬ ಚೆನ್ನಾಗಿ ಬಂದಿರೋದು ಕೀಳೋಣ ಅಂದ್ಕೊಂಡೆ, ಅದು ಬರಲಿಲ್ಲ. ಸರಿ, ಇನ್ನೂ 1 ದಿನ 2 ದಿನ ಹೋಗಲಿ ಅಂತ ಸುಮ್ಮನಾಗಿದ್ದೀನಿ. ಇವು ಒಟ್ಟಿಗೆ ಆಗ್ಬೋದು ಅನಿಸುತ್ತೆ. ಒಟ್ಟಿಗೆ ಆದಾಗ ಅದು ಹಾರ್ವೆಸ್ಟ್ ಮಾಡೋದು ತೋರಿಸ್ತೀನಿ. ಸೀತಾಫಲ ನೋಡಿ, ಇದು ಸರಿಯಾಗಿ ಬೆಳೆದಿಲ್ಲ, ಆದರೆ ಹಣ್ಣಾಗೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಇದು ಗುರ್ತಿಡಿಯೋದು ಹೆಂಗೆ ಅಂದರೆ, ಮನೆ ಥರ ಇರುತ್ತಲ್ಲ, ಅವು ತುಂಬ ಅಗಲ ಆಗಿ ಸ್ವಲ್ಪ ಲೈಟ್ ಕಲರ್ ಆಗುತ್ತೆ. ಆವಾಗ ನೀವು ಹಾರ್ವೆಸ್ಟ್ ಮಾಡಿ 1 ದಿನ 2 ದಿನ ಮನೆಗಿಟ್ರೂ ಹಣ್ಣಾಗುತ್ತೆ.
ಸಪೋಟನೂ ಅಷ್ಟೇ, ಸಪೋಟನೂ ಸ್ವಲ್ಪ ಕಲರ್ ಚೇಂಜ್ ಕಿತ್ಬೋದು ಈ ಥರ. ಇವಾಗ ನನ್ನ ಗಾರ್ಡನಲ್ಲಿ ಸಪೋಟ ಇನ್ನೂ ಹಣ್ಣು ಬಿಟ್ಟಿಲ್ಲ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮನೆಗೆ. ಆಮೇಲೆ ಡ್ರ್ಯಾಗನ್ ಫ್ರೂಟು 2ನೇ ಸರಿ ಮತ್ತೆ ಅಲ್ಲಿ ಒಂದು ಇಲ್ಲೊಂದು, ಇದು ಹೊಸ ಗಿಡ ಮಹೇಶ್ ತಂದು ಕೊಟ್ಟಿದ್ದು. ಈ ಸರಿ ಹೂವು ಬಿಟ್ಟಿದೆ, ನೋಡಬೇಕು. ಅದ್ರ ಕಾಯಿ ರೆಡ್ಡೇ ಅಂತ ಹೇಳಿದ್ದಾನೆ. ನೋಡಿ, ನಾನು ಹಿಂಗಿದ್ದೆ ಅವಾಗ ಅವತ್ತು, ಹಂಗೆ ಒಂಚೂರು ನಿಮಗೂ ವಿಡಿಯೋ ಮಾಡಿ ತೋರ್ಸೋಣ ಅಂತೇಳ್ಬಿಟ್ಟು ಮಾಡಿದ್ದೀನಿ. ಅವತ್ತು ನನಗೆ ಒಬ್ಬರು ವ್ಯೂವರ್ಸ್ ಬಂದಿದ್ದರು, ಮಮತಾ ಅನ್ನೋರು ಮಾತಾಡ್ಸೋಕೆ ಬಂದಿದ್ರಂತೆ. ನಾನು ಮಲಗಿದ್ದೆ, ನನ್ನ ಮೊಮ್ಮಗ ಎಬ್ಸಿಲ್ಲ. ಅವರು ಬಂದು ಆಮೇಲೆ ಫೋನ್ ಮಾಡಿದರು ಸಾಯಂಕಾಲ. ಆಮೇಲೆ ಮಹೇಶ್ ಅವ್ರು ಬಂದಿದ್ದರು. ಆಮೇಲೆ ಫೋನ್ ಮಾಡಿ ತುಂಬ ಜನ ವಿಚಾರಿಸಿದ್ದಾರೆ. ಖುಷಿಯಾಗುತ್ತೆ ಚೆನ್ನಾಗಿದ್ದೀರಾ ಅಂತ ಕೇಳೋದಕ್ಕೆ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.